ವೀಕ್ಷಕರೇ, ಆಂಬ್ಯುಲೆನ್ಸ್ ತುರ್ತು ಸೇವೆಗೆ ಹೊಸ ವೇಗ. ಟ್ರಾಫಿಕ್ ನಲ್ಲಿ ಸಿಲುಕಿದ ಕಾರ್ ಆಂಬ್ಯುಲೆನ್ಸ್, ಅದರ ಪಕ್ಕದಲ್ಲಿ ವೇಗವಾಗಿ ಹೋಗುವ ಬೈಕ್ ಆಂಬ್ಯುಲೆನ್ಸ್. ಹೌದು ವೀಕ್ಷಕರೇ, ತುರ್ತು ಸಂದರ್ಭದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ತಲುಪಿಸಲು ಸರ್ಕಾರದ ಹೊಸ ಪ್ಲಾನ್ ಮಾಡಿದೆ. ಅದು ಬೈಕ್ ಆಂಬ್ಯುಲೆನ್ಸ್ ಸೇವೆ. ಇದರ ಪೂರ್ತಿ ಮಾಹಿತಿ ಬನ್ನಿ ನೋಡೋಣ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಟ್ರಾಫಿಕ್ ಸಮಸ್ಯೆಯಿಂದ 108 ಆಂಬ್ಯುಲೆನ್ಸ್ ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗುತ್ತಿಲ್ಲ. ಇದನ್ನು ತಪ್ಪಿಸಲು ಆರೋಗ್ಯ ಇಲಾಖೆ ಬೈಕ್ ಆಂಬ್ಯುಲೆನ್ಸ್ ಸೇವೆ ಆರಂಭಿಸಲು ಮುಂದಾಗಿದೆ. ಮೊದಲ ಹಂತದಲ್ಲಿ ರಾಜ್ಯದಾದ್ಯಂತ 100 ಬೈಕ್ ಆಂಬ್ಯುಲೆನ್ಸ್ ಗಳನ್ನ ನಿಯೋಜಿಸಲಾಗಿದೆ. ಇವುಗಳಲ್ಲಿ ನರ್ಸಿಂಗ್ ಪದವೀಧರರನ್ನು ಬಳಸಿಕೊಳ್ಳಲಾಗುತ್ತಿದೆ. ಅಪಘಾತ, ಹೃದಯಘಾತದಂತಹ ತುರ್ತು ಸಂದರ್ಭಗಳಲ್ಲಿ ಈ ಬೈಕ್ ಆಂಬ್ಯುಲೆನ್ಸ್ಗಳು ಮೊದಲು ಸ್ಥಳಕ್ಕೆ ತಲುಪಿ ಪ್ರಥಮ ಚಿಕಿತ್ಸೆ ನೀಡಲಿವೆ. ಗೋಲ್ಡನ್ ಅವರ್ ನಲ್ಲಿ ಚಿಕಿತ್ಸೆ, ಆಕ್ಸಿಜನ್ ಸಿಲಿಂಡರ್, ಫಸ್ಟ್ ಏಡ್ ಕಿಟ್ ಏನಿದು ಬೈಕ್ ಆಂಬ್ಯುಲೆನ್ಸ್ ಅಂತ ನೋಡಿದ್ರೆ ಇವು ಸಾಮಾನ್ಯ ಬೈಕುಗಳಲ್ಲ. ಇದರಲ್ಲಿ ಆಕ್ಸಿಜನ್ ಸಿಲಿಂಡರ್, ಹೃದಯಘಾತಕ್ಕೆ ಬಳಸುವ ಉಪಕರಣಗಳು, IV, ನಿಬೋಲ್ ಕಿಟ್, ಬ್ಯಾಂಡೇಜ್, ಜೀವರಕ್ಷಕ ಔಷಧಿಗಳು ಇರುತ್ತವೆ. ಈ ಸೇವೆ 108 ಆಂಬ್ಯುಲೆನ್ಸ್ಗೆ ಪೂರಕವಾಗಿರಲಿದೆ. ಕರೆ ಬಂದ 20 ನಿಮಿಷದೊಳಗೆ ಬೈಕ್ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪಿ ದೊಡ್ಡ ಆಂಬ್ಯುಲೆನ್ಸ್ ಬರುವವರೆಗೆ ರೋಗಿಯನ್ನ ಸ್ಟೇಬಲ್ ಮಾಡುವ ಕೆಲಸ ಮಾಡುತ್ತದೆ. ಬೆಂಗಳೂರಿನಲ್ಲಿ ಸದ್ಯ 40ಕ್ಕೂ ಹೆಚ್ಚು ಬೈಕ್ ಆಂಬ್ಯುಲೆನ್ಸ್ ಸೇವೆ ಚಾಲ್ತಿಯಲ್ಲಿವೆ. ತುರ್ತು ವೈದ್ಯಕೀಯ ಸೇವೆಗೆ ಬೈಕ್ ಆಂಬ್ಯುಲೆನ್ಸ್ ಹೊಸ ಭರವಸೆ ಮೂಡಿಸಿದೆ. ಈ ಯೋಜನೆ ಯಶಸ್ವಿಯಾದರೆ ರಾಜ್ಯದಾದ್ಯಂತ ಜಾರಿ ಮಾಡುವ ಯೋಜನೆಯಲ್ಲಿ ಸರ್ಕಾರ ಇದೆ.